Listen here, student. In the transitional elements or F block elements. Okay. ನಾನು ಹೇಳಿದೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟ್ರಿ ಆಗ್ತಾ ಇತ್ತು, ಎಂಟರ್ ಇಂಟು ದಿ n-1d ಆರ್ಬಿಟಲ್, n-1d ಆರ್ಬಿಟಲ್. ಓಕೆ, ದಟ್ಸ್ ವೈ ಡಿ ಬ್ಲಾಕ್ ಎಲಿಮೆಂಟ್ ಅಂದ್ರೆ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಇಂಟು ಡಿ ಆರ್ಬಿಟಲ್ in the d block elements. In case of f block elements, these elements in which the added electron enters into n-2 f orbitals or anti-penultimate subshells are called f block elements ಅಂತ ಇಂಡಿಕೇಟ್ ಮಾಡ್ತೀವಿ. ಹಾಗಾದ್ರೆ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿಗೆ ಎಂಟ್ರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ, n-2 f ಆರ್ಬಿಟಲ್ ಅಥವಾ f ಆರ್ಬಿಟಲ್ ಗೆ ಎಂಟ್ರಿ ಆಗುತ್ತೆ ಅಥವಾ ಆಂಟಿ ಪೆನಲ್ಟಿಮೇಟ್ ಶೆಲ್ ಅಂತ ಇಂಡಿಕೇಟ್ ಮಾಡ್ತೀವಿ. ನಾನು ಹೇಳಿದ್ದೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಫ್ ಬ್ಲಾಕ್ ನೋಡಿ, ಇಲ್ಲಿ ನೋಬಲ್ ಗ್ಯಾಸ್ n-2 f1-14 n-1 d0-1 ns2. ದಿಸ್ ಈಸ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಫ್ ಬ್ಲಾಕ್. ಓಕೆ, ಲಾಸ್ಟ್ ಶೆಲ್ ಇದೆಯಲ್ಲ ಇದನ್ನ ಅಲ್ಟಿಮೇಟ್ ಶೆಲ್ ಅಂತ ಇಂಡಿಕೇಟ್ ಮಾಡ್ತೀನಿ. ಅಲ್ಟಿಮೇಟ್ ಅದರಿಂದ ಹಿಂದ್ಗಡೆ ಇರ್ತಕ್ಕಂಥದ್ದು ಪೆನಲ್ಟಿಮೇಟ್. ಏನ್ರಿ ಇದು? ಪೆನಲ್ಟಿಮೇಟ್, 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 ಪೆನಲ್ಟಿಮೇಟ್. This one ultimate, this one penultimate. ಅಲ್ಲಿಂದ ಹಿಂದ್ಗಡೆ ಇರ್ತಕ್ಕಂಥದ್ದು ಆಂಟಿ ಪೆನಲ್ಟಿಮೇಟ್ ಶೆಲ್, ಆಂಟಿ ಪೆನಲ್ಟಿಮೇಟ್, ಆಂಟಿ ಪೆನಲ್ಟಿಮೇಟ್ ಶೆಲ್ ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಇಂಟು ದಿ ಆಂಟಿ, ನೋಡಿ ಅಲ್ಟಿಮೇಟ್, ಪೆನಲ್ಟಿಮೇಟ್, ಆಂಟಿ ಪೆನಲ್ಟಿಮೇಟ್ ಗೆ ಎಲೆಕ್ಟ್ರಾನ್ ಎಂಟ್ರಿ ಆಗ್ತಾ ಇದೆ. ಓಕೆ, this one we called as an F block element. Okay, the elements in which the added electron enters into n-2 f orbital, n-2 f orbital or anti-penultimate subshell, anti-penultimate subshell called F block elements. Okay, F block elements having two series of F block. One is lanthanoid, we indicate as an 4f series because of last electron enter into 4f orbital, that's why 4f series anta indicate ಮಾಡ್ತೀವಿ. This 4f series we call as an lanthanoids. In case last electron enter into the 5f orbital, this one we call as an actinoids. Lanthanoids anta name ಏನಕ್ಕೆ ಬಂತು? These cerium to lutetium, those 14 element follows the lanthanum, that's why we indicate as an lanthanoids. Lanthanoids ಅನ್ನ ಸಿಂಬಲ್ ಅಲ್ಲಿ LN ಅಂತ ಇಂಡಿಕೇಟ್ ಮಾಡ್ತೀವಿ. ಏನ್ರಿ? LN. ಓಕೆ, ನೆಕ್ಸ್ಟ್ actinoids, 14 elements follows the actinium, d block element actinium, ಅದರ ಕೆಳಗಡೆ ಬರ್ತಕ್ಕಂಥದ್ದು actinoids. Okay, that's why the name called as actinoids. 14 elements follows the actinium, that's why we indicate as an actinoids. 5f series ಅಂತ ಏನಕ್ಕೆ ಇಂಡಿಕೇಟ್ ಮಾಡ್ತೀವಿ? ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಇಂಟು 5f orbital. Okay, those 5f series called actinoids, 4f series called lanthanoids. Okay, ಯಾವುದ್ರಿ ಬರುತ್ತೆ ಎಲಿಮೆಂಟ್ಸ್? ಎಸ್, ಥೋರಿಯಂ ಟು ಲರಾನ್ಶಿಯಂ ಬರ್ತಕ್ಕಂಥದ್ದು actinoids. lanthanoids ಅಂದ್ರೆ cerium to lutetium. Okay, next ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಫ್ ಬ್ಲಾಕ್. ಹಾಗೆ ಹೇಳಿದೆ ನೋಬಲ್ ಗ್ಯಾಸ್. ನೋಬಲ್ ಗ್ಯಾಸ್ ಏನಕ್ಕೆ ರೆಪ್ರೆಸೆಂಟ್ ಮಾಡ್ತಾರೆ? ಇನ್ನರ್ಷಿಯಲ್ ಎಲೆಕ್ಟ್ರಾನ್ಸ್ ಅನ್ನ ನಾನು, ಇನ್ನರ್ಷಿಯಲ್ ಎಲೆಕ್ಟ್ರಾನ್ಸ್ ನಾಟ್ ಇನ್ವಾಲ್ವ್ಡ್ ಇನ್ ದಿ ಬಾಂಡ್ ಫಾರ್ಮೇಷನ್, ದಟ್ಸ್ ವೈ ವಿ ಆರ್ ನಾಟ್ ಕನ್ಸಿಡರ್ಡ್. ಜನರಲಿ ದೇ ಆರ್ ಸ್ಟೇಬಲ್, ದಟ್ಸ್ ವೈ ವಿ ಇಂಡಿಕೇಟೆಡ್ ಬೈ ನೋಬಲ್ ಗ್ಯಾಸ್. ಯಾಕೆ ಸರ್ ಈ ತರ ಇಂಡಿಕೇಟ್ ಮಾಡಬೇಕು? ನೋಡಿ, ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಾ ಹೋಗ್ತೀನಿ. ಲಾರ್ಜ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಲಾಂಗ್ ಬರೆಯೋದಕ್ಕಿಂತ ನಾನು ಸಿಂಪಲ್ ಆಗಿ ನನಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನು ಮಾತ್ರ ಬರ್ಕೋಬೇಕು.
ಅಂದ್ರೆ ಔಟರ್ ಶೆಲ್ ಎಲೆಕ್ಟ್ರಾನ್ಸ್ ಓನ್ಲಿ ಇನ್ವಾಲ್ವ್ಡ್ ಇನ್ ದಿ ಬಾಂಡ್ ಫಾರ್ಮೇಶನ್ ಅಥವಾ ಕೆಮಿಕಲಿ ರಿಯಾಕ್ಟ್ ಇನ್ವಾಲ್ವ್ಡ್. ದಟ್ಸ್ ವೈ ನಾನು ಔಟರ್ ಶೆಲ್ ಎಲೆಕ್ಟ್ರಾನ್ ಓನ್ಲಿ ಕನ್ಸಿಡರ್ಡ್ ಬೈ ಆರ್ಬಿಟ್, ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ಕನ್ಸಿಡರ್ಡ್ ಬೈ ನೋಬಲ್ ಗ್ಯಾಸ್ ಡೈರೆಕ್ಟ್ಲಿ. ಓಕೆ, ಈ ನೋಬಲ್ ಗ್ಯಾಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಇನ್ನರ್ ಶೆಲ್ ಎಲೆಕ್ಟ್ರಾನ್ ಅನ್ನ. ನೆಕ್ಸ್ಟ್ n-2 F1 to 14, n-1 D0 to 1 ns2. This is the general electronic configuration of F block. Okay, the F block elements are those which have partially filled f orbital in their elementary or ionic state. These elements are also called as inner transitional elements. Inner transitional elements ಅಂದ್ರೆ ಏನ್ರಿ? ಓಕೆ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ partially filled f orbital in their elementary state or ionic state. ionic state ಅಲ್ಲಾದ್ರೂ ಆಗಿರ್ಬೋದು ಅಥವಾ ಎಲಿಮೆಂಟರಿ ಅಟಾಮಿಕ್ ಸ್ಟೇಟ್ ಅಲ್ಲ ನ್ಯೂಟ್ರಲ್ ಸ್ಟೇಟ್ ಅಲ್ಲಾದ್ರೂ ಆಗಿರ್ಬೋದು ಅಥವಾ ನ್ಯೂಟ್ರಲ್ ಸ್ಟೇಟ್ ಆರ್ ಅಯಾನಿಕ್ ಸ್ಟೇಟ್. ದೀಸ್ ಆರ್ ಹ್ಯಾವಿಂಗ್ ಪಾರ್ಷಿಯಲಿ ಫಿಲ್ಡ್ ಎಫ್ ಆರ್ಬಿಟಲ್. ಯಾವ್ದಿರುತ್ತೋ ಅವೆಲ್ಲ ಎಲಿಮೆಂಟ್ಸ್ ಕೂಡ ಇನ್ನರ್ ಟ್ರಾನ್ಸಿಷನಲ್ ಎಲಿಮೆಂಟ್ಸ್. ನಾನು ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಲ್ಲಿ ಹೇಳ್ತಾ ಇದ್ದೆ. ಇನ್ ಟ್ರಾನ್ಸಿಷನ್ ಅಂತ ಏನಕ್ಕೆ ಕರಿತಾ ಇದ್ರು? ಬಿಕಾಸ್ ಆಫ್ ದಿ D block elements having properties in between the S block and then P block, we call it as a transition ಅಂತ ಇಂಡಿಕೇಟ್ ಮಾಡ್ತಿದ್ವಿ ಜನರಲಿ. ಬಟ್ ಅಕಾರ್ಡಿಂಗ್ ಟು IUPAC ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಂದ್ರೆ ಇನ್ಕಂಪ್ಲೀಟ್ಲಿ ಫಿಲ್ಡ್ n-1d ಆರ್ಬಿಟಲ್ ಇನ್ ದೇರ್ ನ್ಯೂಟ್ರಲ್ ಸ್ಟೇಟ್ ಅಥವಾ ಎಲಿಮೆಂಟರಿ ಸ್ಟೇಟ್ ಆರ್ ಅಯಾನಿಕ್ ಸ್ಟೇಟ್. Those elements we called as an transitional elements ಅಂತ ಕರಿತಾ ಇದ್ವಿ. ಬಟ್ ಅದೇ ರೀತಿಯೇ ಇನ್ನರ್ ಟ್ರಾನ್ಸಿಷನ್ ಅಂತ ಏನಕ್ಕೆ ಕರಿತಾ ಇದ್ವಿ ಅಂದ್ರೆ ಇನ್ ಬಿಟ್ವೀನ್ ದಿ ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಬರ್ತಕ್ಕಂಥವು ಎಫ್ ಬ್ಲಾಕ್, ಇನ್ ಬಿಟ್ವೀನ್ ದಿ ಟ್ರಾನ್ಸಿಷನಲ್ ಎಲಿಮೆಂಟ್ಸ್. ಓಕೆ, ದಟ್ಸ್ ವೈ ವಿ ಇಂಡಿಕೇಟ್ as an inner transition. But according to IUPAC, the incompletely filled f orbital in their elementary state or ionic state, those elements we call as an inner transitional elements ಅಂತ ಕರಿತೀವಿ. ಓಕೆ, ಇನ್ಕಂಪ್ಲೀಟ್ಲಿ ಫಿಲ್ಡ್ ನೆನ್ಪಿಟ್ಕೊಂಡಿರ್ಬೇಕು. ಕಂಪ್ಲೀಟ್ಲಿ ಫಿಲ್ಡ್ ಇತ್ತು ಅಂದ್ರೆ ಅದು ನಾವು ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಂತ ಕರೆಯಲ್ಲ. ಡಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಇದರಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಓಕೆ, ಇನ್ಕಂಪ್ಲೀಟ್ಲಿ ಫಿಲ್ಡ್ ಎಫ್ ಆರ್ಬಿಟಲ್ ಇರಬೇಕಾಗುತ್ತೆ.